ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಳೆನೀರು ಕೊಯ್ಲು ವ್ಯವಸ್ಥೆ, ಮಳೆನೀರು ಮತ್ತು ಒಳಚರಂಡಿ ಪೈಪ್ ವ್ಯವಸ್ಥೆ ಮತ್ತು ಮಳೆನೀರು ಗಟರ್ ಔಟ್ಲೆಟ್ ಮತ್ತು ನೆಲದ ಪೈಪ್ ಅನ್ನು ಸರಿಪಡಿಸುವುದರ ಬಗ್ಗೆ ತಿಳಿಯಲಿದ್ದೇವೆ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ, ಒಂದು ಹೊಂಡವನ್ನು ಮಾಡಿ ಮತ್ತು ಹಳ್ಳವನ್ನು ಜಲ್ಲಿಯಿಂದ ತುಂಬಿಸುವುದು, ಮಳೆನೀರಿನ ಕೊಳವೆಗಳನ್ನು ಸರಿಪಡಿಸುವುದು, ಕೊಳವೆಗಳನ್ನು ಪಿಟ್ಲೆ ಸಂಪರ್ಕಿಸುವುದು, ಹೊಂಡವನ್ನು ಮುಚ್ಚುವುದು, ಲೋಹದ ಅಂಗಡಿಯ ತುದಿಯಲ್ಲಿ ಮಳೆನೀರಿನ ಗಟರ್ ಅನ್ನು ಸರಿಪಡಿಸುವುದು, ಪಿವಿಸಿ ಪೈಪ್ ಅನ್ನು ಗಟರ್ಗೆ ಸಂಪರ್ಕಿಸುವುದು, ಪೈಪ್ನ ಕೊನೆಯಲ್ಲಿ ಪೈಪ್ ಶೂ ಅನ್ನು ಜೋಡಿಸುವುದು, ಅಳತೆ ಗುರುತು ಮತ್ತು ರೇಖಾಚಿತ್ರದ ಪ್ರಕಾರ ಪೈಪ್ ಅನ್ನು ಸರಿಪಡಿಸುವುದು, ಪೈಪ್ ಮತ್ತು ಫಿಟ್ಟಿಂಗ್ಗಳನ್ನು ಸಂಪರ್ಕಿಸುವುದು, ಕೀಲುಗಳನ್ನು ಪರಿಶೀಲಿಸುವುದು. ಇದನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಟ್ರಾವೆಲ್ 1, ಸ್ಪೇಡ್ 1, ಪಿಕ್ ಆಕ್ಸ್ 1, ಮಾರ್ಟರ್ ಪ್ಯಾನ್ 1, ಹ್ಯಾಕ್ಸಾ 1, ಹ್ಯಾಮರ್ 1, ಸ್ಟ್ರೇಟ್ ಎಡ್ಜ್ 1, ಮೆಜರಿಂಗ್ ಟೇಪ್ 1, ಚೀಸೆಲ್ 1, ಪ್ಲಮ್ ಬಾಬ್ 1, ರಾಲ್ ಜಂಪರ್ 1, ಕೌಲ್ಕಿಂಗ್ ಟೂಲ್ 1, ಸ್ಪಿರಿಟ್ ಲೆವೆಲ್ 1, ಬ್ಲೋ ಲ್ಯಾಂಪ್ 1, ವಾಟರ್ ಟ್ಯೂಬ್ ಲೆವೆಲ್ 1, ಸ್ಕ್ರೂ ಡ್ರೈವರ್ 1, ಬ್ರಿಕ್ಸ್ ಅಗತ್ಯವಿರುವಷ್ಟು, ಸ್ಯಾಂಡ್ ಅಗತ್ಯವಿರುವಷ್ಟು, ಸ್ಟೋನ್ ಅಗ್ರಿಗೇಟ್ ಅಗತ್ಯವಿರುವಷ್ಟು, ಸಿಮೆಂಟ್ ಅಗತ್ಯವಿರುವಷ್ಟು, ಪೈಪ್ಸ್ ಅಗತ್ಯವಿರುವಷ್ಟು, ಫಿಟ್ಟಿಂಗ್ಸ್ ಅಗತ್ಯವಿರುವಷ್ಟು, ಆರ್ಸಿಸಿ ಕವರ್ ಗ್ರೇಟಿಂಗ್ ಅಗತ್ಯವಿರುವಷ್ಟು, ಡ್ರಿಲ್ಲಿಂಗ್ ಮಷಿನ್ ಅಗತ್ಯವಿರುವಷ್ಟು, ಮ್ಯಾಸನ್ ಪಿಟ್ಸ್ ಅಗತ್ಯವಿರುವಷ್ಟು, ಪೈಪ್ ಪಿವಿಸಿ 6 ಇಂಚ್ ಅಗತ್ಯವಿರುವಷ್ಟು, ಪೈಪ್ ಶೂ ಪಿವಿಸಿ ಅಗತ್ಯವಿರುವಷ್ಟು, ಸ್ವಾನ್ ನೆಕ್ ಪೈಪ್ ಅಗತ್ಯವಿರುವಷ್ಟು, ಆಫ್ಸೆಟ್ ಪೈಪ್ ಅಗತ್ಯವಿರುವಷ್ಟು, ಮೆಟಲ್ ಶೀಟ್ ಅಗತ್ಯವಿರುವಷ್ಟು, ಗಟರ್ ಅಗತ್ಯವಿರುವಷ್ಟು, ಬ್ರಾಕೆಟ್ ಅಗತ್ಯವಿರುವಷ್ಟು, ಸಾಲ್ವೆಂಟ್ ಸಿಮೆಂಟ್ ಅಗತ್ಯವಿರುವಷ್ಟು, ವೆಂಟ್ ಕೌಲ್ ಅಗತ್ಯವಿರುವಷ್ಟು, ಡೋರ್ ಕ್ರಾಸ್ ವೈ ಎಕ್ಸೆಟ್ರಾ ಅಗತ್ಯವಿರುವಷ್ಟು, ಥ್ರೆಡ್ ಸೀಲ್ ಮಟೀರಿಯಲ್ಸ್ ಅಗತ್ಯವಿರುವಷ್ಟು, ಹೆಂಪ್ ಯಾರ್ನ್ ಅಗತ್ಯವಿರುವಷ್ಟು, ಲೀಡ್ ಅಗತ್ಯವಿರುವಷ್ಟು, ಡೋರ್ ಬೆಂಡ್ ಅಗತ್ಯವಿರುವಷ್ಟು, ಡೋರ್ ಟೀ ಅಗತ್ಯವಿರುವಷ್ಟು, ಪ್ಲೇನ್ ಬೆಂಡ್ ಅಗತ್ಯವಿರುವಷ್ಟು, ಪ್ಲೇನ್ ಟೀ ಅಗತ್ಯವಿರುವಷ್ಟು, ಕಾಲರ್ ಅಗತ್ಯವಿರುವಷ್ಟು, ಪಿವಿಸಿ ಬೆಂಡ್ ಅಗತ್ಯವಿರುವಷ್ಟು. ಮಳೆನೀರು ಕೊಯ್ಲು ಮಾಡುವ ಹಂತಗಳನ್ನು ನೋಡೋಣ. ಜಲಾನಯನ ಪ್ರದೇಶವನ್ನು ನಿರ್ಧರಿಸಿ ಮತ್ತು ಆ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ನೇರವಾಗಿ ಮಳೆ ಬೀಳುವ ಸ್ಥಳವು ಜಲಾನಯನ ಪ್ರದೇಶವಾಗಿದೆ. ಇದು ವ್ಯವಸ್ಥೆಗೆ ನೀರನ್ನು ಸಂಗ್ರಹಿಸುತ್ತದೆ. ಮಳೆನೀರನ್ನು ಸಂಗ್ರಹಿಸಲು ಆಸ್ತಿಯಲ್ಲಿ ಸ್ವಚ್ಛವಾದ ಪ್ರದೇಶವನ್ನು ಆರಿಸಿ. ವಿನ್ಯಾಸವನ್ನು ನಿರ್ಧರಿಸಿ. ಸಂಗ್ರಹಣೆಯ ಮೇಲ್ಮೈಗಳ ಬಳಕೆಯನ್ನು ಗರಿಷ್ಠಗೊಳಿಸುವ ರೀತಿಯಲ್ಲಿ ಟ್ಯಾಂಕ್ ಮತ್ತು ಪೈಪ್ ಲೈನ್ಗಳ ಲೇಔಟ್ ಮತ್ತು ಸ್ಥಳವನ್ನು ನಿರ್ಧರಿಸಲಾಗುತ್ತದೆ. ಹಲವಾರು ಆಯ್ಕೆಗಳಿವೆ, ಆದರೆ ಪ್ರಮುಖವಾದವು ಸ್ಪ್ರೆಡ್ ಔಟ್ ಟ್ಯಾಂಕ್ ಆಯ್ಕೆ ಮತ್ತು ಕ್ಲಸ್ಟರ್ ಟ್ಯಾಂಕ್ ಆಯ್ಕೆಯಾಗಿದೆ. ಸಂಗ್ರಹಣೆಯನ್ನು ಹೊಂದಿಸಿ. ಕಟ್ಟಡದ ಮೇಲ್ಛಾವಣಿಯಿಂದ ಸಂಗ್ರಹವಾಗುವ ಮಳೆನೀರನ್ನು ಶೇಖರಣಾ ತೊಟ್ಟಿಗೆ ತಿರುಗಿಸಲಾಗುತ್ತದೆ. ನೀರಿನ ಅವಶ್ಯಕತೆ, ಮಳೆ ಮತ್ತು ಜಲಾನಯನ ಲಭ್ಯತೆಗೆ ಅನುಗುಣವಾಗಿ ಶೇಖರಣಾ ತೊಟ್ಟಿಯನ್ನು ವಿನ್ಯಾಸಗೊಳಿಸಬೇಕು. ಪ್ರತಿಯೊಂದು ಡ್ರೈನ್ ಪೈಪ್ ಮತ್ತು ಸಂಗ್ರಹಣಾ ವ್ಯವಸ್ಥೆಯು ಒಳಗೊಂಡಿರಬೇಕು. ಬಾಯಿಯಲ್ಲಿ ಒಂದು ಜಾಲರಿ ಫಿಲ್ಟರ್ ಮತ್ತು ಮೊದಲ ಫ್ಲಶ್ ಮೇಲ್ಛಾವಣಿ ತೊಳೆಯುವ ಯಂತ್ರ ಎಂದೂ ಕರೆಯುತ್ತಾರೆ. ಟ್ಯಾಂಕ್ನಿಂದ ನೀರಿನ ಮೊದಲ ಹರಿವನ್ನು ಬೇರೆಡೆಗೆ ತಿರುಗಿಸುತ್ತದೆ. ಶೇಖರಣಾ ತೊಟ್ಟಿಗೆ ಸಂಪರ್ಕಿಸುವ ಮೊದಲು ಶೋಧನೆ ವ್ಯವಸ್ಥೆ. ತಡೆಗಟ್ಟಲು ಗಾಳಿಯ ಅಂತರ ಮಳೆ ನೀರಿನ ಹಿಮ್ಮುಖ ಹರಿವು. ಪ್ರತಿ ತೊಟ್ಟಿಯಲ್ಲಿ ಹೆಚ್ಚುವರಿ ನೀರು ತುಂಬುವ ವ್ಯವಸ್ಥೆಯನ್ನು ಹೊಂದಿರಬೇಕು. ಹೆಚ್ಚುವರಿ ನೀರನ್ನು ರೀಚಾರ್ಜ್ ವ್ಯವಸ್ಥೆಗೆ ತಿರುಗಿಸಬಹುದು. ಪೈಪ್ಗಳು ಮತ್ತು ಟ್ಯಾಂಕ್ಗಳನ್ನು ಸ್ಥಾಪಿಸುವುದು. ಪೈಪ್ಗಳನ್ನು ಹಾಕಲು ಅಗತ್ಯವಿದ್ದಲ್ಲಿ ಅಧಿಕಾರಿಗಳಿಂದ ಅಗತ್ಯ ಅನುಮತಿಗಳನ್ನು ಪಡೆದುಕೊಳ್ಳಿ. ಭೂಗತ ಹಾಕಿದರೆ ಕಂದಕಗಳನ್ನು ಅಗೆಯಿರಿ. ಸ್ವಯಂ ಶುಚಿಗೊಳಿಸುವಿಕೆಗಾಗಿ ಸುಲಭವಾಗಿ ತಲುಪಲು ಸಾಧ್ಯವಾಗದ ಸ್ಥಳಗಳಲ್ಲಿ ಕೆಸರು ಸಂಗ್ರಹವಾಗುವುದನ್ನು ತಪ್ಪಿಸಲು ಪೈಪ್ ಅನ್ನು ಒಂದೇ ಬೀಳುವಂತೆ ಮಾಡುವುದು ಉತ್ತಮ.
ಕೊಳವೆಗಳನ್ನು ಕಂದಕಗಳಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಇರಿಸಿ ಮತ್ತು ಕನೆಕ್ಟರ್ಗಳನ್ನು ಬಳಸಿ ಸಂಪರ್ಕಿಸಿ. ಟ್ಯಾಂಕ್ಗಳನ್ನು ಸ್ಥಾಪಿಸಲು ಅವಶ್ಯಕತೆಗೆ ಅನುಗುಣವಾಗಿ ಟ್ಯಾಂಕ್ ಸ್ಟ್ಯಾಂಡ್ ಮಾಡಿ. ಟ್ಯಾಂಕ್ಗಳನ್ನು ಸ್ಟ್ಯಾಂಡಿನಲ್ಲಿ ಇರಿಸಿ ಮತ್ತು ಖಾಲಿಯಾದಾಗ ಅವು ಹಾರಿ ಹೋಗದಂತೆ ನೋಡಿಕೊಳ್ಳಿ. ಅವುಗಳನ್ನು ಸಂಪರ್ಕಿಸಿ. ಆದ್ದರಿಂದ ಅವರು ಒಂದು ಪರಿಮಾಣದಂತೆ ವರ್ತಿಸುತ್ತಾರೆ. ಇದು ಸುಲಭ ನಿರ್ವಹಣೆಗಾಗಿ ಪ್ರತಿ ಟ್ಯಾಂಕ್ಗೆ ಕವಾಟ ಹಾಕಲು ಶಿಫಾರಸು ಮಾಡಲಾಗಿದೆ. ನಿಮ್ಮ ಮಳೆನೀರಿನ ತೊಟ್ಟಿಯಿಂದ ಹೆಚ್ಚು ಕಲುಷಿತವಾದ ಮಳೆನೀರನ್ನು ಹೊರಗಿಡಲು ಮೊದಲ ಫ್ಲಶ್ ಡೈವರ್ಟರ್ಗಳನ್ನು ಸ್ಥಾಪಿಸಿ. ತೊಟ್ಟಿಗಳು ಸಂಪ್ನಲ್ಲಿದ್ದರೆ ಅದು ತುಂಬಿ ಹರಿಯುವ ವ್ಯವಸ್ಥೆ ಒಳಚರಂಡಿಗಳ ಅಗತ್ಯವಿರುತ್ತವೆ. ಓವರ್ಫ್ಲೋ ಕಡಿಮೆಯಾದಾಗ ಪಂಪ್ಗಳು ಪ್ರವಾಹಕ್ಕೆ ಒಳಗಾಗುತ್ತವೆ. ಪಿವಿಸಿ ಅಥವಾ ಸೂಕ್ತವಾದ ಸಂಗ್ರಾಹಕ ಪೈಪ್ಗಳು ಮತ್ತು ಟ್ಯಾಂಕ್ಗಳ ನಡುವೆ ಅಂತಿಮ ಸಂಪರ್ಕವನ್ನು ಮಾಡಿ. ನೀರಿನ ಮಟ್ಟ ಮತ್ತು ಬಳಕೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಲು ಟ್ಯಾಂಕ್ ಗಾಜ್ ಅನ್ನು ಸ್ಥಾಪಿಸಿ. ಮೆಜರ್ ಅಂಡ್ ಮಾರ್ಕ್ ದ ರೈನ್ ವಾಟರ್ ಪೈಪ್. ಚಾಕ್ ಲೈನ್ ಮತ್ತು ಪ್ಲಮ್ ಬಾಬ್ ಅನ್ನು ಬಳಸಿಕೊಂಡು ಪೈಪ್ನ ಮಧ್ಯದ ರೇಖೆಯನ್ನು ಅಳೆಯಿರಿ ಮತ್ತು ಗುರುತಿಸಿ. ಬಾಗುವಿಕೆ ಅಥವಾ ಇತರ ದೋಷಗಳಿಗಾಗಿ ಪೈಪ್ ಅನ್ನು ಪರಿಶೀಲಿಸಿ. ಬ್ರಾಕೆಟ್ ಅನ್ನು ಸರಿಪಡಿಸಿ. ಪೈಪ್ನಲ್ಲಿ ಬೆಂಡನ್ನು ಸೇರಿಸಲಾಗುತ್ತದೆ ಎಂದು ಪರಿಗಣಿಸಿ ಪೈಪ್ಲೈನ್ನ ಅಳತೆಗಳನ್ನು ತೆಗೆದುಕೊಳ್ಳಿ. ಶೂ ನೆಲದ ಮಟ್ಟಕ್ಕಿಂತ 50 ಮಿಲಿಮೀಟರ್ ಮೇಲಿರುತ್ತದೆ. ಪ್ಯಾರಾಪೆಟ್ ಗೋಡೆಯಲ್ಲಿ ಬೆಂಡ್ ಹೊರಗಿನ ವ್ಯಾಸಕ್ಕಿಂತ ದೊಡ್ಡದಾದ ರಂಧ್ರವನ್ನು ಮಾಡಿ. ಬೆಂಡನ್ನು ಸರಿಪಡಿಸಿ. ಬೆಂಡ್ನ ಕೆಳಗಿನಿಂದ ಪೈಪ್ಗಳನ್ನು ಸೇರಿಕೊಳ್ಳಿ. ಬ್ರಾಕೆಟ್ ಅನ್ನು ಸಡಿಲವಾಗಿ ಸರಿಪಡಿಸಿ. ಪೈಪ್ ಮತ್ತು ಬ್ರಾಕೆಟ್ಗೆ ಶೂ ಅನ್ನು ಸರಿಪಡಿಸಿ. ಪ್ಲಮ್ ಬಾಂಬ್ ಬಳಸಿ ಪೈಪ್ ಅನ್ನು ಲಂಬವಾಗಿ ಪರೀಕ್ಷಿಸಿ. ಮಳೆ ನೀರಿನ ಪೈಪ್ ಅನ್ನು ಒಳಚರಂಡಿ ಪೈಪ್ ಲೈನ್ಗೆ ಸಂಪರ್ಕಿಸಿ. ಸೋರಿಕೆಗಳಿಗಾಗಿ ಇದನ್ನು ಪರೀಕ್ಷಿಸಿ. ಒಳಚರಂಡಿ ಪೈಪ್ ವ್ಯವಸ್ಥೆಯನ್ನು ಸರಿಪಡಿಸುವುದು. ಗೋಡೆಯ ಮೇಲೆ ಪೈಪ್ ಕೆಲಸದ ಅನುಸ್ಥಾಪನೆಯ ಮಧ್ಯದ ರೇಖೆಯನ್ನು ಅಳೆಯಿರಿ ಮತ್ತು ಗುರುತಿಸಿ. ವೈ ಬೆಂಡ್ನಂತಹ ಎಲ್ಲಾ ಫಿಟ್ಟಿಂಗ್ಗಳ ಸ್ಥಾನವನ್ನು ಗುರುತಿಸಿ. ಗೋಚರ ದೋಷಗಳಿಗಾಗಿ ಪೈಪ್ ಮತ್ತು ಫಿಟ್ಟಿಂಗ್ ಅನ್ನು ಪರಿಶೀಲಿಸಿ. ಸಾಕೆಟ್ಗೆ ಪ್ರವೇಶಿಸುವ ಉದ್ದವನ್ನು ಒಳಗೊಂಡಂತೆ ಫಿಟ್ಟಿಂಗ್ ಅನ್ನು ಸಂಪರ್ಕಿಸುವ ಪೈಪ್ ಕೆಲಸವನ್ನು ಅಳೆಯಿರಿ. ಹಾಕುವ ಗೋಡೆ ಅಥವಾ ರಚನೆಯಲ್ಲಿ ಪ್ರಮಾಣಿತ ಮಧ್ಯಂತರಗಳಲ್ಲಿ ಬ್ರಾಕೆಟ್ಗಳನ್ನು ಸರಿಪಡಿಸಿ. ಪೈಪ್ ಕೆಲಸದ ಮಧ್ಯದ ರೇಖೆಯ ಉದ್ದಕ್ಕೂ ರಚನೆಗೆ ಸ್ಥಿರವಾಗಿರುವ ಬ್ರಾಕೆಟ್ಗಳ ಸಹಾಯದಿಂದ ಪೈಪ್ ಮತ್ತು ಫಿಟ್ಟಿಂಗ್ಗಳನ್ನು ತಾತ್ಕಾಲಿಕವಾಗಿ ಸ್ಥಾನದಲ್ಲಿ ಇರಿಸಿ. ಪ್ರತಿ ಪೈಪ್ ಅನ್ನು ಸಾಕೆಟ್ಗೆ ಸಂಪೂರ್ಣವಾಗಿ ನಮೂದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸಣ್ಣ ಬೆಣೆ ಅಥವಾ ಪ್ಯಾಕಿಂಗ್ ಬಳಸಿ ಜಂಟಿ ಕೇಂದ್ರೀಕರಿಸಿ. ಕೆಳಗಿನಿಂದ ಪ್ರಾರಂಭವಾಗುವ ಸೀಸ ಅಥವಾ ಸಿಮೆಂಟ್ ಗಾರೆ ಬಳಸಿ ಪೈಪ್ ಮತ್ತು ಫಿಟ್ಟಿಂಗ್ಗಳನ್ನು ಜೋಡಿಸಿ. ಬ್ರಾಕೆಟ್ ಅನ್ನು ಬಿಗಿಗೊಳಿಸಿ. ಸಿಮೆಂಟ್ ಜಾಯಿಂಟ್ ಅನ್ನು ಗುಣಪಡಿಸಿ. ಸೋರಿಕೆಗಾಗಿ ಪರಿಶೀಲಿಸಿ. ಮಳೆ ನೀರಿನ ಗಟರ್ ಔಟ್ಲೆಟ್ ಮತ್ತು ನೆಲದ ಪೈಪ್ ಅನ್ನು ಸರಿಪಡಿಸಿ. ರೂಫ್ ಟಾಪ್ ಅಥವಾ ಹೊರಗಿನ ಗೋಡೆಯ ಕೊನೆಯಲ್ಲಿ ಗಟಾರವನ್ನು ಇರಿಸಿ. ಮೆಟಲ್ ಶೀಟ್ ತುದಿಯಲ್ಲಿ ಗಟಾರ್ ಅನ್ನು ಸರಿಪಡಿಸಿ. ಪೈಪ್ ಲೇಔಟ್ ಅನ್ನು ಎಳೆಯಿರಿ. ಮಳೆನೀರಿನ ಪೈಪ್ನ ಮಧ್ಯದ ರೇಖೆಯನ್ನು ಅಳೆಯಿರಿ ಮತ್ತು ಗುರುತಿಸಿ. ಮಳೆನೀರಿನ ಪೈಪ್ ಅನ್ನು ಗಟರ್ ಔಟ್ಲೆಟ್ನಲ್ಲಿ ಸಂಪರ್ಕಿಸಲು ಕಟರ್ನ ಕೆಳಗಿನಿಂದ ಪೈಪ್ ಅನ್ನು ಜೋಡಿಸಿ. ಹ್ಯಾಂಗರ್ ಅಥವಾ ಬ್ರಾಕೆಟ್ ಸ್ಥಾನವನ್ನು ಗುರುತಿಸಿ ಮತ್ತು ಪೈಪ್ಗಳ ಫಿಕ್ಸಿಂಗ್ ಅನ್ನು ಅನುಸರಿಸಿ. ಮಳೆನೀರಿನ ಪೈಪ್ ಅನ್ನು ಅಗತ್ಯವಿರುವ ಉದ್ದದಲ್ಲಿ ಬ್ರಾಕೆಟ್ನೊಂದಿಗೆ ಸರಿಪಡಿಸಿ. ಕಟರ್ನ ಕೆಳಗಿನಿಂದ ಪೈಪ್ ಮತ್ತು ಶೂಸ್ ಅನ್ನು ಸೇರಿಸಿ. ನೆಲದ ಮಟ್ಟದ ಕೊನೆಯಲ್ಲಿ ಮಳೆನೀರಿನ ಪೈಪ್ ಶೂಗಳನ್ನು ಸಂಪರ್ಕಿಸಿ. ಕೀಲುಗಳ ಮೇಲೆ ಸಂಪೂರ್ಣ ಫಿಟ್ಟಿಂಗ್ ಅನ್ನು ಪರಿಶೀಲಿಸಿ. ಪೈಪ್ ಅನ್ನು ಸರಿಯಾಗಿ ಹಾಕಲಾಗಿದೆ ಮತ್ತು ಕ್ಲ್ಯಾಂಪ್ ಸ್ಕ್ರೂಯಿಂಗ್ ಮೂಲಕ ಸ್ಥಗಿತಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದೇನೆಂದರೆ, ಒಂದು ಹೊಂಡವನ್ನು ಮಾಡಿ ಮತ್ತು ಹಳ್ಳವನ್ನು ಜಲ್ಲಿಯಿಂದ ತುಂಬಿಸುವುದು, ಕೊಳವೆಗಳನ್ನು ಪಿಟ್ಗೆ ಸಂಪರ್ಕಿಸುವುದು, ಹೊಂಡವನ್ನು ಮುಚ್ಚುವುದು, ಲೋಹದ ಅಂಗಡಿಯ ತುದಿಯಲ್ಲಿ ಮಳೆನೀರಿನ ಗಟರನ್ನು ಸರಿಪಡಿಸುವುದು, ಪಿವಿಸಿ ಪೈಪ್ ಅನ್ನು ಗಟರ್ಗೆ ಸಂಪರ್ಕಿಸುವುದು, ಪೈಪ್ನ ಕೊನೆಯಲ್ಲಿ ಪೈಪ್ ಶೂ ಅನ್ನು ಜೋಡಿಸುವುದು, ಅಳತೆ ಗುರುತು ಮತ್ತು ರೇಖಾಚಿತ್ರದ ಪ್ರಕಾರ ಪೈಪ್ ಅನ್ನು ಸರಿಪಡಿಸುವುದು, ಪೈಪ್ ಮತ್ತು ಫಿಟ್ಟಿಂಗ್ಗಳನ್ನು ಸಂಪರ್ಕಿಸುವುದು, ಕೀಲುಗಳನ್ನು ಪರಿಶೀಲಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.